ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬೇಸನ್ ಲಾಡುನ ಯಾವ ರೀತಿ ಮನೆಯಲ್ಲಿ ಈಸಿಯಾಗಿ ಕೇವಲ 4 ಪದಾರ್ಥಗಳನ್ನು ಯೂಸ್ ಮಾಡಿ ಟೇಸ್ಟಿಯಾದಂತಹ ಬೇಸನ್ ಲಾಡುನ ಮಾಡ್ಬೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ನಾವು ಒಂದು ಮಿಕ್ಸಿ ಜಾರನ್ನು ತಗೋಬೇಕು. ಒಂದು ಮಿಕ್ಸಿ ಜಾರ್ಗೆ 1 ಬೌಲಷ್ಟು ಸಕ್ಕರೆನ ಹಾಕ್ಕೊಂಡು ಅದನ್ನು ನೈಸಾಗಿ ಪೌಡ್ರ್ ರೀತಿ ಅದನ್ನು ರುಬ್ಕೋಬೇಕು. ಸೊ ನೆಕ್ಸ್ಟು ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 1 ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಆ ಕಡಲೆ ಹಿಟ್ಟಿನಲ್ಲಿರ್ತಕ್ಕಂತಹ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಅದನ್ನು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ನಮಗೆ ಟೈಮ್ ಹಿಡಿಯೋಂತಹ ಕೆಲಸ ಯಾವುದಪ್ಪ ಅಂದರೆ ಈ ಕಡಲೆ ಹಿಟ್ಟನ್ನು ರೋಸ್ಟ್ ಮಾಡ್ಕೊಳೋದು. ನೋಡಿ, ಈ ಥರ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ಇಟ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡಬೇಕು. ಇದನ್ನು ಯಾರೆಲ್ಲ ಜಂಕ್ ಫುಡ್ನ ಇಷ್ಟಪಡ್ತಾರೋ, ಸೊ ಅಂಥವರಿಗೆ, ಆ ಥರದ ಜಂಕ್ ಫುಡ್ನ ತಪ್ಪಿಸ್ಬೇಕು ತಿನ್ನೋದನ್ನು ಅನ್ನೋರಿಗೆ, ಈ ಥರದ ಸಿಹಿ ಬಯಕೆ ಇರೋರಿಗೆ ಈ ಥರದ ಇದನ್ನು ಮಾಡಿಕೊಡೋದ್ರಿಂದ ಬೇಸನ್ ಲಡ್ಡುನ ಅವರು ತುಂಬ ಹೆಲ್ತಿಯಾದಂಥ ಫುಡ್ ಆಗಿರೋದ್ರಿಂದ, ತುಂಬ ಟೇಸ್ಟಿಯಾಗಿರೋದ್ರಿಂದ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅದೆಲ್ಲ ರೋಸ್ಟ್ ಆದಮೇಲೆ ನೆಕ್ಸ್ಟ್ 1 ಬೌಲಷ್ಟು ತುಪ್ಪನ ಹಾಕ್ಕೋಬೇಕು. ಆ ತುಪ್ಪನ ಈ ಥರ ಕರಗಿಸ್ಬಿಟ್ಟು ಹಾಕಬೇಕು. ಹಾಕಿ ಅದನ್ನೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕಾದ್ರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇಷ್ಟು ಪ್ರೊಸೀಜರ್ನು ಮಾಡ್ತಾ ಇರಬೇಕು. ಆ ತುಪ್ಪದಲ್ಲಿ ಆ ಕಡಲೆ ಹಿಟ್ಟು ನೀಟಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆ ಪ್ಯಾನನ್ನು ಕೆಳಗಿಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಅದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ಆಗಲೇ ಮಾಡಿರ್ತಕ್ಕಂಥ 1 ಬೌಲಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ಟಾರ್ಟಿಂಗು ಸ್ವಲ್ಪ ಬಿಸಿ ಅನಿಸಿದಾಗ ಈ ಥರ ಒಂದು ಸೌಟದ ಸಹಾಯದಿಂದ ಈ ಥರ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಕೈನ ಸಹಾಯದಿಂದನೇ ಈ ಥರ ಅಷ್ಟು ಹಿಟ್ಟನ್ನು ಕೈಯಿಂದ ಉಂಡೆಗಳೆಲ್ಲ ಹೋಗೋ ರೀತಿ ನೀಟಾಗಿ ಈ ಥರ ಪೌಡರ್ ರೀತಿ ಮಾಡಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ತುಂಬ ಬಿಸಿ ಆಗಿರ್ತಕ್ಕಂತಹ ಅಂಶ ಆಗಿರೋದ್ರಿಂದ ಕಡಲೆ ಹಿಟ್ಟು ಇದು ಚಳಿಗಾಲಕ್ಕೆ ದೇಹಕ್ಕೆ ತುಂಬ ಬಿಸಿಯನ್ನು ನೀಡುತ್ತೆ. ಸೊ ನಮ್ಮ ದೇಹನ ಯಾವಾಗಲೂ ಬೆಚ್ಚಗೆ ಇಡುತ್ತೆ. ಸೊ ನೋಡಿ, ಯಾರಿಗೆಲ್ಲ ಇದು ಸಸ್ಯಾಹಾರಿಗಳಾಗಿರ್ತಾರಲ್ಲೋ, ಅಂದರೆ ವೆಜಿಟೇರಿಯನ್ಸ್ ಆಗಿರ್ತಾರಲ್ಲೋ, ಅವರಿಗೆ ಈ ಥರದ ಬೇಸನ್ ಲಡ್ಡು ಅತಿ ಹೆಚ್ಚು ಪ್ರೋಟೀನನ್ನು ಆರೋಗ್ಯಕ್ಕೆ ಒದಗಿಸುತ್ತೆ. ಸೊ ನೋಡಿ, ಈ ಥರದ ಅಷ್ಟು ಹಿಟ್ಟನ್ನು ಈ ಥರದ ಉಂಡೆಗಳನ್ನಾಗಿ ಒಂದು ಪ್ಲೇಟಿಗೆ ನಾವು ಇಡಬೇಕು. ನೋಡಿ, ಅಷ್ಟು ಉಂಡೆಗಳು ಕೂಡ ಅಷ್ಟೇ ಹಿಟ್ಟಿನ ಇದರಲ್ಲಿ ನಮಗೆ ಉಂಡೆಗಳಾಗಿ ಮಾಡಬಹುದು. ಅದೇನು ಹಿಟ್ಟು ಒಡೆಯಲ್ಲ, ನೀಟಾಗಿ ಅದು ಉಂಡೆಗಳಾಗಿ ಈ ರೀತಿ ಬರುತ್ತೆ. ಈಗ ಮಾಡಿರ್ತಕ್ಕಂಥ ಅಷ್ಟು ಹಿಟ್ಟಿಗೂ ಇವಾಗಲೇ ಬೇಕಾದರೂ ನಾವು ಡ್ರೈ ಫ್ರೂಟ್ಸನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಂಡೆ ಕಟ್ಬೋದು. ಇಲ್ಲ ಅನ್ನೋರು ಈ ಥರ ನಾವು ಒಂದು ಪ್ಲೇಟಿಗೆ ಅಷ್ಟು ಮಾಡಿರ್ತಕ್ಕಂತಹ ಬೇಸನ್ ಲಡ್ಡುನ ಇಟ್ಬಿಟ್ಟು ಅದ್ರ ಮೇಲೂ ಕೂಡ ನಾವು ಡ್ರೈ ಫ್ರೂಟ್ಸನ್ನು ಇಡಬಹುದು. ನೋಡಿ, ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಬೇಸನ್ ಲಾಡುನ ಮಾಡಬಹುದು ಅಂತ. ಸೊ ನೋಡಿ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರದ ರೆಸಿಪಿನ ಮಾಡಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಇವಾಗ ದಸರಾ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರಬಹುದು, ಹಬ್ಬಗಳಿರೋದ್ರಿಂದ ಈ ಥರದ ಸ್ವೀಟನ್ನು ನಾವು ಮಾಡೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನೋಡಿ, ಎಷ್ಟು ನೀಟಾಗಿ ಅದು ಕೋಟ್ ಆಗಿದೆ, ಆಮೇಲೆ ಅದು ಎಷ್ಟು ನೀಟಾಗಿ ಬೈಂಡ್ ಆಗಿದೆ ಅಂತ. ಸೊ ನೋಡಿ, ಎಷ್ಟು ಈಸಿಯಾಗಿ ನಾವು ಈ ರೆಸಿಪಿನ ಮನೆಯಲ್ಲಿ ಮಾಡಬಹುದು ಅಂತ. ಕಡಿಮೆ ಟೈಮಲ್ಲೂ ಕೂಡ ಇದನ್ನು ನಾವು ಟೇಸ್ಟಿಯಾದಂತಹ ಹೈ ಪ್ರೋಟೀನ್ ಅಂಶ ಇರುವಂತಹ ಬೇಸನ್ ಲಾಡುನ ಮಾಡಬಹುದು ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.